Hello everyone, this is Roja from ACE National College. I discuss most important chapter in GST module 4, that is procedure and levy under GST. Index. Uh, what are all I discuss topics, that is procedure under GST, audit, assessment. My research scholar is Nagavani K, assistant professor in ACE National College. Next, come to the GST procedure. First, we know what is GST and what are all its objectives. GST means goods and service tax, which is levy on supply of the goods and services. It is a destination based tax. It improves overall economic growth of a business. GST ಅಂದರೆ ನಾವು ಯಾವ ಗೂಡ್ಸ್ ಆ್ಯಂಡ್ ಸರ್ವೀಸಸ್ನ ಸಪ್ಲೈ ಮಾಡ್ತೀವಿ ಅದ್ರ ಮೇಲೆ ಅಪ್ಲಿಕೇಬಲ್ ಆಗುವಂತಹ ಟ್ಯಾಕ್ಸ್ನ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಅಂತ ಕರಿತೀವಿ. ಈ ಜಿ ಎಸ್ ಟಿ ಯಾವ ಬೇಸ್ ಟ್ಯಾಕ್ಸ್ ಅಂದರೆ ಡೆಸ್ಟಿನೇಷನ್ ಬೇಸ್ಡ್ ಟ್ಯಾಕ್ಸ್. ನೆಕ್ಸ್ಟ್ ಬಂದ್ಬಿಟ್ಟು ಇದರಿಂದ ನಮಗೇನು ಯೂಸಸ್ ಆಗುತ್ತೆ ಅಂದರೆ ಇಟ್ ಇಂಪ್ರೂವ್ ಓವರ್ ಆಲ್ ಎಕನಾಮಿಕ್ ಗ್ರೋತ್ನ ಇಂಪ್ರೂವ್ ಮಾಡುತ್ತೆ. ವಾಟ್ ಆರ್ ಆಲ್ ಇಟ್ಸ್ ಆಬ್ಜೆಕ್ಟಿವ್ಸ್ ನೋಡೋದಾದರೆ ಒನ್ ಕಂಟ್ರಿ ಒನ್ ಟ್ಯಾಕ್ಸ್. ನೆಕ್ಸ್ಟ್ ಒನ್ ಈಸ್ ಕನ್ಸಂಪ್ಷನ್ ಬೇಸ್ಡ್ ಟ್ಯಾಕ್ಸ್. ನೆಕ್ಸ್ಟ್ ಒನ್ ಈಸ್ ಯೂನಿಫಾರ್ಮ್ ಜಿ ಎಸ್ ಟಿ ರಿಜಿಸ್ಟ್ರೇಷನ್ ಇರುತ್ತೆ. ನೆಕ್ಸ್ಟ್ ಒನ್ ಈಸ್ ಎಲಿಮಿನೇಟ್ ಮಾಡುತ್ತೆ ಕೇಸ್ಕೇಡಿಂಗ್ ಎಫೆಕ್ಟ್ ಆ್ಯಂಡ್ ಟ್ಯಾಕ್ಸ್. Next one is subsume all taxes at the center and state. Next, increase productivity ನ ಇನ್ಕ್ರೀಸ್ ಮಾಡುತ್ತೆ, ಇನ್ಕ್ರೀಸ್ ಜಿ ಟಿ ಪಿ ರೇಷಿಯೋನ ಇನ್ಕ್ರೀಸ್ ಮಾಡುತ್ತೆ, ಮತ್ತು ರೆಡ್ಯೂಸ್ ಮಾಡುತ್ತೆ ಕರಪ್ಷನ್ಸ್ ಮತ್ತು ಎವ್ಯಾಷನ್ಸ್ನ. ನೆಕ್ಸ್ಟ್ ಕಮ್ ಟು ದಿ ಜಿ ಎಸ್ ಟಿ ಪ್ರೊಸೀಜರ್ಸ್. ಇಟ್ ಇನ್ಕ್ಲೂಡ್ ಆಡಿಟ್, ಅಸೆಸ್ಮೆಂಟ್, ಡಿಮ್ಯಾಂಡ್ ಆ್ಯಂಡ್ ರಿಕವರಿ, ಅಡ್ವಾನ್ಸ್ ರೂಲಿಂಗ್. ಮೀನಿಂಗ್ ಆಫ್ ಆಡಿಟ್. ಜನರಲಿ ಆಡಿಟ್ ಅಂದರೆ ನಾವು ಏನು ಹೇಳ್ತೀವಿ ಗೊತ್ತಾ, ಫಿನಾನ್ಷಿಯಲ್ ಇಯರ್ ಎಂಡ್ ಆಗ್ತಿದೆ, ನೆಕ್ಸ್ಟ್ ಫಿನಾನ್ಷಿಯಲ್ ಇಯರ್ ಬಿಗಿನ್ ಆಗ್ತಿದೆ ಅಂದರೆ ನಾವು ಏನು ಡಾಕ್ಯುಮೆಂಟ್ಸ್, ರೆಕಾರ್ಡ್ಸ್, ಬುಕ್ಸ್ ಆಫ್ ಅಕೌಂಟ್ಸ್ನ ಮೇಂಟೈನ್ ಮಾಡಿರ್ತೀವಿ ಅದನ್ನು ಆಡಿಟ್ ಮಾಡಿಸೋದಂತ ಹೇಳ್ತೀವಿ. ನೆಕ್ಸ್ಟ್ ಕಮ್ ಟು ದಿ ಡೆಫಿನೇಷನ್ಸ್ ಆಫ್ ಆಡಿಟ್. As per section 213 of the GST Act, audit means checking the records and documents of the business for their authenticity, correctness of the turnover declared by the business. ಅಂದರೆ ನಾವು ಏನು ರೆಕಾರ್ಡ್ಸ್ ಮತ್ತು ಡಾಕ್ಯುಮೆಂಟ್ಸ್ನ ಮೇಂಟೈನ್ ಮಾಡಿರ್ತೀವಿ ಅದನ್ನು ಚೆಕ್ ಮಾಡಬೇಕು. ಅದರಲ್ಲಿ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಅದನ್ನು ಕರೆಕ್ಟ್ ಮಾಡೋದನ್ನು ಆಡಿಟ್ ಅಂತ ಕರಿತೀವಿ. ಇದಕ್ಕೆ ಥ್ರೆಶ್ಹೋಲ್ಡ್ ಲಿಮಿಟ್ ಎಷ್ಟು ಅಂದರೆ 1 crore. ನೆಕ್ಸ್ಟ್ ಟೈಪ್ಸ್ ಆಫ್ ಜಿ ಎಸ್ ಟಿ ಆಡಿಟ್. ಕಂಪಲ್ಸರಿ ಆಡಿಟ್ ಡನ್ ಬೈ ಎ ಸಿ ಎ. ನೆಕ್ಸ್ಟ್ ಡಿಪಾರ್ಟ್ಮೆಂಟಲ್ ಆಡಿಟ್. Next one is special audit. Come to the special audit. The assistant commissioner can call for a special audit if the regular audit reveals disparities in the taxpayer records. ಈ ಸ್ಪೆಷಲ್ ಆಡಿಟ್ನ ಯಾರು ಮಾಡ್ತಾರೆ ಅಂದರೆ ಅಸಿಸ್ಟೆಂಟ್ ಕಮಿಷನರ್. ಏನಕ್ಕೆ ನಾವೇನಾದರೂ ಆಡಿಟ್ ಬುಕ್ಸ್ ಆಫ್ ರೆಕಾರ್ಡ್ಸ್ನ ಮೇಂಟೈನ್ ಮಾಡಿ ಅದರಲ್ಲಿ ಏನಾದರೂ ಡಿಸ್ಪ್ಯಾರಿಟೀಸ್ ಇದ್ದರೆ ಆ ಟೈಮಲ್ಲಿ ಅಸಿಸ್ಟೆಂಟ್ ಕಮಿಷನರ್ ಅವರು ಸ್ಪೆಷಲ್ ಆಡಿಟ್ನ ಮಾಡ್ತಾರೆ. ನೆಕ್ಸ್ಟ್ ಪ್ರಾವಿಷನ್ಸ್ ರಿಲೆವೆಂಟ್ ಟು ದಿ ಸ್ಪೆಷಲ್ ಆಡಿಟ್ ಯಾವ್ಯಾವು? ಟ್ಯಾಕ್ಸ್ ನಾಟ್ ಪೇಯ್ಡ್, ಶಾರ್ಟ್ ಪೇಮೆಂಟ್ ಆಫ್ ದಿ ಟ್ಯಾಕ್ಸ್, ಇನ್ಕರೆಕ್ಟ್ ರಿಫಂಡ್ಸ್. ನೆಕ್ಸ್ಟ್ aggregate turnover means value of all taxable goods and services. It includes value of taxable supplies, value of exempt export of goods or services.
ಎಕ್ಸ್ಕ್ಲೂಡ್ಸ್ ಯಾವ್ಯಾವು? ವ್ಯಾಲ್ಯೂ ಆಫ್ ಇನ್ವರ್ಡ್ ಸಪ್ಲೈಸ್ ಆನ್ ವಿಚ್ ಟ್ಯಾಕ್ಸ್ ಇಸ್ ಪೇಯಬಲ್ ಬೈ ಎ ಪರ್ಸನ್ ಆನ್ ರಿವರ್ಸ್ ಚಾರ್ಜ್ ಬೇಸಿಸ್, ಸೆಂಟ್ರಲ್ ಟ್ಯಾಕ್ಸ್, ಸ್ಟೇಟ್ ಟ್ಯಾಕ್ಸ್, ಯೂನಿಯನ್ ಟೆರಿಟರಿ ಟ್ಯಾಕ್ಸ್ ಆ್ಯಂಡ್ ಇಂಟಿಗ್ರೇಟೆಡ್ ಟ್ಯಾಕ್ಸ್ ಆ್ಯಂಡ್ ಸೆಸ್. ಇಶ್ಯೂಸ್ ವಿಚ್ ನೀಡ್ಸ್ ಡಿಪ್ರಿಸಿಯೇಷನ್ ಕ್ಲಾರಿಫಿಕೇಷನ್. ಏನೇನು ಇಶ್ಯೂಸ್ ಇರುತ್ತೆ ಈ ಟೈಮಲ್ಲಿ ಅಂದರೆ, ಅಪ್ಲಿಕಬಿಲಿಟಿ ಆಫ್ ದಿ ಟರ್ನ್ ಓವರ್ ಲಿಮಿಟ್ ಫಾರ್ ದಿ ಪೀರಿಯಡ್ 1/7/2018 to 31/3/2019 ಫಸ್ಟ್ ಇಶ್ಯೂ. ನೆಕ್ಸ್ಟ್, ಅಪ್ಲಿಕಬಿಲಿಟಿ ಆಫ್ ದಿ ಥ್ರೆಶೋಲ್ಡ್ ಲಿಮಿಟ್ ಆಸ್ ಪರ್ ಸೆಕ್ಷನ್ GSTI ನಂಬರ್ ವೈಸ್, ಸ್ಟೇಟ್ ವೈಸ್ ಆರ್ ಪಾನ್ ವೈಸ್. ಇದು ಎಕ್ಸಾಂಪಲ್ ನೋಡೋದಾದರೆ, ಒಂದು ABC ಪ್ರೈವೇಟ್ ಲಿಮಿಟೆಡ್ ಕಂಪ್ನಿನ ಎಕ್ಸಾಂಪಲ್ ಆಗಿ ತಗೊಳ್ಳೋಣ. ಇದರ ಬ್ರ್ಯಾಂಚಸ್ ಎಲ್ಲೆಲ್ಲಿರುತ್ತೆ ಅಂದರೆ, ಡೆಲ್ಲಿಯಲ್ಲಿರುತ್ತೆ, ಮುಂಬೈಯಲ್ಲಿರುತ್ತೆ, ಜೈಪುರಲ್ಲಿರುತ್ತೆ ಮತ್ತು ಹಿಸಾರಲ್ಲಿರುತ್ತೆ. ಇದರ ಕ್ಯಾಪಿಟಲ್ಸ್ನ ನೋಡ್ಕೊಂಡು ಬರೋಣ. 2.5 crore ಡೆಲ್ಲಿಯಲ್ಲಿರೋ ABC ಲಿಮಿಟೆಡ್ದು, ಮುಂಬೈ 20 lakh, ಜೈಪುರ್ 10 lakh, ಹಿಸಾರದ್ದು 5 lakh. ಪಾನ್ ಬೇಸ್ ಮೇಲೆ ನೋಡಿದ್ರೆ, ಪರ್ಮನೆಂಟ್ ಅಕೌಂಟ್ ನಂಬರ್ ಬೇಸ್ ಮೇಲೆ ನೋಡಿದ್ರೆ ಎಲ್ಲರೂ ಅಪ್ಲಿಕೇಬಲ್ ಆಗ್ತಾರೆ. ನೆಕ್ಸ್ಟ್ ಎಕ್ಸಾಂಪಲ್ BTK ಲಿಮಿಟೆಡ್. ಇದರ ಬ್ರಾಂಚಸ್ ಬಂದ್ಬಿಟ್ಟು ಡೆಲ್ಲಿ, ಮುಂಬೈ, ಜೈಪುರ್, ಕೋಲ್ಕತ್ತಾ. ಡೆಲ್ಲಿ ಕ್ಯಾಪಿಟಲ್ ಈಸ್ 60 lakh, ಮುಂಬೈ 70 lakh, ಜೈಪುರ್ 50 lakh, ಕೋಲ್ಕತ್ತಾ 50 lakh. ಸ್ಟೇಟ್ ವೈಸ್ ನೋಡಿದ್ರೆ ಅಪ್ಲಿಕೇಬಲ್ ಆಗೋದಿಲ್ಲ. ಕನ್ಸಾಲಿಡೇಟೆಡ್ ಅಲ್ಲಿ ನೋಡಿದ್ರೆ ಅಪ್ಲಿಕೇಬಲ್, ಕನ್ಸಾಲಿಡೇಟೆಡ್ ಮೇಲೆ ನೋಡಿದ್ರೆ ಅಪ್ಲಿಕೇಬಲ್ ಆಗುತ್ತೆ. ನಾವು ಏನು ಸ್ಟೇಟ್ಮೆಂಟ್ಸ್ ಮತ್ತು ಡಾಕ್ಯುಮೆಂಟ್ಸ್ನ ಸಬ್ಮಿಟ್ ಮಾಡಬೇಕು. ಸ್ಟೇಟ್ಮೆಂಟ್ಸ್ ಆ್ಯಂಡ್ ಡಾಕ್ಯುಮೆಂಟ್ಸ್ ಟು ಬಿ ಸಬ್ಮಿಟೆಡ್. ಯಾವುದು? ಆ್ಯನ್ಯುಯಲ್ ರಿಟರ್ನ್, ಫಾರ್ಮ್ GST ಆರ್ 9B, reconciliation statement, audited copy of the annual accounts and other prescribed documents. ಇವೆಲ್ಲ ಡಾಕ್ಯುಮೆಂಟ್ಸ್ನ ನಾವು ಸಬ್ಮಿಟ್ ಮಾಡಬೇಕಾಗಿರುತ್ತದೆ. ನೆಕ್ಸ್ಟ್ ಕಮ್ ಟು ದಿ ಅಸೆಸ್ಮೆಂಟ್. ಟು ಅಸೆಸ್ ದಿ ಟ್ಯಾಕ್ಸ್ ಲಯಬಿಲಿಟಿ, every assessee is required to assess their own tax liability and deposit their money to the government. ಅಂದರೆ ಅಸೆಸ್ಮೆಂಟ್ ಅಂದರೆ ಏನು ಗೊತ್ತಾ? ಡಿಟರ್ಮಿನೇಷನ್ ಆಫ್ ದಿ ಟ್ಯಾಕ್ಸ್ ಲಯಬಿಲಿಟಿ ಆರ್ ಕ್ಯಾಲ್ಕುಲೇಷನ್ ಆಫ್ ದಿ ಟ್ಯಾಕ್ಸ್ ಲಯಬಿಲಿಟಿ. ಟ್ಯಾಕ್ಸ್ ಲಯಬಿಲಿಟಿನ ಡಿಟರ್ಮೈನ್ ಮಾಡಬೇಕು ಅಥವಾ ಕ್ಯಾಲ್ಕುಲೇಟ್ ಮಾಡೋದನ್ನು ಅಸೆಸ್ಮೆಂಟ್ ಅಂತ ಕರಿತೀವಿ. ವೆನ್ ದಿ ಟ್ಯಾಕ್ಸ್ ಪೇಯರ್ಸ್ ಡಿಸ್ಚಾರ್ಜ್ ದೇರ್ ಟ್ಯಾಕ್ಸ್ ಲಯಬಿಲಿಟಿ, ಯಾವಾಗ ಟ್ಯಾಕ್ಸ್ ಪೇಯರ್ಸ್ ಅವರ ಟ್ಯಾಕ್ಸ್ ಲಯಬಿಲಿಟಿನ ಡಿಸ್ಚಾರ್ಜ್ ಮಾಡ್ತಾರೆ ಅಂದರೆ, ಟು ಬೇಸ್ ಮೇಲೆ. ವೆನ್ ಹಿ ಈಸ್ ಪ್ರೊವೈಡಿಂಗ್ ಔಟ್ಪುಟ್ ಸರ್ವೀಸಸ್, ಇವರೇನಾದರೂ ಔಟ್ಪುಟ್ ಸರ್ವೀಸಸ್ನ ಕೊಡ್ತಾ ಇದ್ದರೆ. ವೆನ್ ಹಿ ಈಸ್ ರಿಸೀವಿಂಗ್ ಸರ್ವಿಸ್ ಕವರ್ಡ್ ಅಂಡರ್ RC, ಅಂದರೆ ಯಾವಾಗ ಇವರೇನಾದರೂ ಸರ್ವೀಸಸ್ನ ರಿಸೀವ್ ಮಾಡ್ತಿದ್ದಾರೆ, ಅದು ಯಾವುದ್ರಲ್ಲಿ ಕವರ್ಡ್ ಆಗಿರುತ್ತೆ? ರಿವರ್ಸ್ ಚಾರ್ಜಲ್ಲಿ ಕವರ್ ಆಗಿದ್ದರೆ. ಔಟ್ಪುಟ್ ಟ್ಯಾಕ್ಸ್ ಅಂದರೆ ಏನು? ಔಟ್ಪುಟ್ ಟ್ಯಾಕ್ಸ್ ಮೀನ್ಸ್ ದಿ ಟ್ಯಾಕ್ಸ್ ಚಾರ್ಜಬಲ್ ಅಂಡರ್ ದಿಸ್ ಆ್ಯಕ್ಟ್ on taxable supply of goods or services, both made by the taxpayer on his agent, but exclude the tax payable by him on reverse charge basis. ಅಂದರೆ ಇದು ಯಾರಿಂದ ಕಲೆಕ್ಟ್ ಮಾಡ್ತಾರೆ? ಬೋತ್ ಟ್ಯಾಕ್ಸಬಲ್ ಸಪ್ಲೈ ಆಫ್ ದಿ ಗೂಡ್ಸ್ ಆರ್ ಸರ್ವೀಸಸ್ ಮೇಡ್ ಬೈ ಟ್ಯಾಕ್ಸ್ ಪೇಯರ್ ಆರ್ ಇದು ಇವನ ಏಜೆಂಟಿಂದ ಕಲೆಕ್ಟ್ ಮಾಡುವಂತಹ ಟ್ಯಾಕ್ಸ್ನ ಔಟ್ಪುಟ್ ಟ್ಯಾಕ್ಸ್ ಅಂತ ಕರಿತೀವಿ. ರಿವರ್ಸ್ ಚಾರ್ಜ್ ಅಂದರೆ ಯಾರು? ದಿ ಲಯಬಿಲಿಟಿ ಟು ಪೇ ದಿ ಟ್ಯಾಕ್ಸ್ ಬೈ ದಿ ರಿಸಿಪಿಯೆಂಟ್ ಆಫ್ ದಿ ಗೂಡ್ಸ್ ಆರ್ ಸರ್ವೀಸಸ್ ಆರ್ ಬೋತ್. ಅಂದರೆ ಈ ಟ್ಯಾಕ್ಸ್ನ ಯಾರು ಪೇ ಮಾಡ್ತಾರೆ ಅಂದರೆ, ರಿಸಿಪಿಯೆಂಟ್ ಅವರಿಂದ ಕಲೆಕ್ಟ್ ಮಾಡುವಂತಹ ಟ್ಯಾಕ್ಸ್ನ ರಿವರ್ಸ್ ಚಾರ್ಜ್ ಅಂತ ಕರಿತೀವಿ. ನೆಕ್ಸ್ಟ್ ಬಂದ್ಬಿಟ್ಟು ಟೈಪ್ಸ್ ಆಫ್ ಅಸೆಸ್ಮೆಂಟ್ ಯಾವ್ಯಾವು? ಸೆಲ್ಫ್ ಅಸೆಸ್ಮೆಂಟ್,
Every person registered under GST should himself assess the tax payable by him for tax period, file the period return and deposit tax in the account of the government. ಅಂದರೆ ನಾವು ಟ್ಯಾಕ್ಸ್ ಲೈಬಲಿಟಿನ ಪೇ ಮಾಡೋದನ್ನು ನಾವು ನಮ್ಮ ಓನ್ ಇಂದ ನಾವು ಖುದ್ದಾಗಿ ಮಾಡಿದ್ರೆ ಅದನ್ನು ಸೆಲ್ಫ್ ಅಸೆಸ್ಮೆಂಟ್ ಅಂತ ಕರಿತೀವಿ. ಇದಕ್ಕೆ ಎಕ್ಸಾಂಪಲ್ ನೋಡೋದಾದ್ರೆ ನಾವು ರಿಜಿಸ್ಟ್ರೇಷನ್ ಮಾಡಿಸೋದೇ ಆಗಲಿ, ಬಿಲ್ ಇನ್ವಾಯ್ಸಸ್ ಮಾಡೋವಾಗಲೇ ಆಗಲಿ, ಪೇಮೆಂಟ್ ಮಾಡೋವಾಗಲೇ ಆಗಲಿ, ಮತ್ತು ರಿಟರ್ನ್ ಮಾಡೋವಾಗಲೇ ಆಗಲಿ, ಇವೆಲ್ಲ ಪ್ರೋಸೆಸ್ನ ನಾವು ನಮ್ಮ ಓನ್ ನಾವು ಖುದ್ದಾಗಿ ಮಾಡಿದ್ರೆ ಅದನ್ನು ಸೆಲ್ಫ್ ಅಸೆಸ್ಮೆಂಟ್ ಅಂತ ಕರಿತೀವಿ. ನೆಕ್ಸ್ಟ್ ಬಂದ್ಬಿಟ್ಟು ಸಮ್ಮರಿ ಅಸೆಸ್ಮೆಂಟ್. ಏನು? ಕೆನ್ ಬಿ ಡನ್ by additional commissioner if the proper officer believes that any delay in doing so may adversely affect the interest of the revenue. ಅಂದರೆ ಈ ಸಮ್ಮರಿ ಅಸೆಸ್ಮೆಂಟ್ನ ಯಾರು ಮಾಡ್ತಾರೆ ಅಂದರೆ ಅಡಿಷ್ನಲ್ ಕಮಿಷನರ್ ಅವರು. ಯಾಕೆ? ನಾವೇನಾದರೂ ನಮ್ಮ ಆ್ಯಕ್ಟಿವಿಟೀಸನ್ನು ಮಾಡುವಾಗ ಡಿಲೇ ಮಾಡಿದ್ದೀವಿ, ನಾವು ಇವಾಗ ಟ್ಯಾಕ್ಸ್ ಪೇ ಮಾಡೋವಾಗ ಅದು ಡಿಲೇ ಮಾಡಿದ್ದೀವಿ ಅಂದರೆ ಅದು ಯಾವುದ್ರ ಮೇಲೆ ಅಡ್ವರ್ಸ್ ಎಫೆಕ್ಟ್ನ ತೋರಿಸುತ್ತೆ ಅಂದರೆ ಇಂಟ್ರೆಸ್ಟ್ ಆಫ್ ದಿ ರೆವೆನ್ಯೂಸ್ ಮೇಲೆ ಅಡ್ವರ್ಸ್ ಎಫೆಕ್ಟ್ನ ತೋರಿಸ್ತಾರೆ. ಇದಕ್ಕೆ ಎಕ್ಸಾಂಪಲ್ ನೋಡೋದಾದ್ರೆ ಇವಾಗ ನಾವು ಟ್ಯಾಕ್ಸ್ ಏನು ಕಟ್ತಾ ಇದ್ದೀವಿ ಅದರಿಂದ ಎಸ್ಕೇಪ್ ಆಗೋಕ್ಕೆ ನೋಡ್ತಿದ್ದೀವಿ. ಅದನ್ನು ಫಸ್ಟ್ ಇವಾಗ ಏನು ಹೈಯರ್ ಅಥಾರಿಟಿ ಅವರು ಇರ್ತಾರೆ ಇದನ್ನು ಫಸ್ಟ್ ಸಮ್ಮರಿ ಅಸೆಸ್ಮೆಂಟ್ ಮಾಡ್ತಾರೆ. ನೆಕ್ಸ್ಟ್ ಸಮ್ಮರಿ ಆದಮೇಲೆ ಇವ್ರು ಡೀಟೇಲ್ ಆಗಿ ಅಸೆಸ್ಮೆಂಟ್ ಮಾಡ್ತಾರೆ. ನೆಕ್ಸ್ಟ್ ಪ್ರಾವಿಷನಲ್ ಅಸೆಸ್ಮೆಂಟ್. Provisional assessment, where the taxable person is unable to determine the value or tax rate of the supplies, he may request for assessment on provisional basis. ಅಂದರೆ ಇವಾಗ ಪ್ರಾವಿಷನಲ್ ಅಸೆಸ್ಮೆಂಟ್ ಯಾವ ಬೇಸ್ ಮೇಲೆ ನಡೆಯುತ್ತೆ ಅಂದರೆ ಟೆಂಪರವರಿ ಬೇಸಿಸ್ ಮೇಲೆ. ನಾನು ಎಷ್ಟು ಪರ್ಸೆಂಟೇಜ್ ಆಫ್ ಟ್ಯಾಕ್ಸ್ನ ಕಟ್ಟಬೇಕು ಅನ್ನೋದರಲ್ಲಿ ಡೌಟ್ಸ್ ಇರುತ್ತೆ. ಅದನ್ನು ಪ್ರಾವಿಷನಲ್ ಅಸೆಸ್ಮೆಂಟ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ನೋಡೋದಾದ್ರೆ ಇವಾಗ ನಾನು ಟ್ಯಾಕ್ಸ್ನ ಕಟ್ಟಬೇಕು, ಅದು 18% ಕಟ್ಟಬೇಕಾ 28% ಕಟ್ಟಬೇಕಾ, ಇವೆರಡರಲ್ಲಿ ನನಗೆ ಡೌಟ್ ಇದೆ. ನಾನು ನನ್ನಂತಹ ಏನು ಬಿಸ್ನೆಸ್ ಮಾಡೋ ಬೇರೆ ವ್ಯಕ್ತಿ ಹತ್ರ ಹೋಗ್ಬಿಟ್ಟು ಕೇಳ್ತೀನಿ, ನೀನು 18% ಕಟ್ತಿದೀಯಾ ಟ್ಯಾಕ್ಸ್ ಇಲ್ಲ 28% ಕಟ್ತಿದೀಯಾ ಅಂದ್ಬಿಟ್ಟು ಕೇಳಿದಾಗ ಆಗ ಈ ಏನು ಹೈಯರ್ ಅಥಾರಿಟಿ ಅವರು ಇರ್ತಾರೆ ಅವರು ಇದನ್ನು 2 ಬೇಸಿಸ್ ಮೇಲೆ ಮಾಡ್ತಾರೆ. ಫಸ್ಟ್ ಒನ್ ಈಸ್ ಪ್ರಾವಿಷನಲ್ ಬೇಸಿಸ್ ಮೇಲೆ ಮಾಡ್ತಾರೆ ಮತ್ತು ಫೈನಲ್ ಬೇಸಿಸ್ ಮೇಲೆ ಮಾಡ್ತಾರೆ. ಪ್ರಾವಿಷನಲ್ ಬೇಸಿಸಲ್ಲಿ ನಾನು 18% ತೋರಿಸಿ ಫೈನಲಲ್ಲೂ 18% ಟ್ಯಾಕ್ಸ್ನ ತೋರಿಸಿದ್ರೆ ಯಾವುದೇ ತರಹದ ರಿಸ್ಕ್ ಇರೋದಿಲ್ಲ. ನೆಕ್ಸ್ಟ್ ಎಕ್ಸಾಂಪಲ್, ಪ್ರಾವಿಷನಲಲ್ಲಿ ನಾನು 18 ತೋರಿಸ್ಬಿಟ್ಟು ಫೈನಲಲ್ಲಿ 28 ತೋರಿಸ್ದೆ. ಇದರಲ್ಲಿ ಏನು ಡಿಫ್ರೆನ್ಸ್ ಇದೆ? 10% ಇದನ್ನು ಇಂಟ್ರೆಸ್ಟ್ ಆಗಿ ಕಟ್ಟಬೇಕಾಗಿರುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಪ್ರಾವಿಷನಲಲ್ಲಿ 28 ತೋರಿಸಿ ಇದರಲ್ಲಿ ಫೈನಲಲ್ಲೂ 28% ತೋರಿಸಿದ್ರೆ ಯಾವುದೇ ತರಹದ ರಿಸ್ಕ್ ಇರೋದಿಲ್ಲ, ಯಾವುದೇ ತರಹದ ಇಂಟ್ರೆಸ್ಟ್ನ ಕಟ್ಟೋ ಹಾಗಿಲ್ಲ. ಪ್ರಾವಿಷನಲಲ್ಲಿ 28 ತೋರಿಸ್ಬಿಟ್ಟು ಫೈನಲಲ್ಲಿ 18 ತೋರಿಸಿದ್ರೆ ಏನು ಡಿಫ್ರೆನ್ಸ್ ಬರುತ್ತೆ 10%, ಅದನ್ನು ಇಂಟ್ರೆಸ್ಟ್ ಆಗಿ ಕಟ್ಟಬೇಕಾಗಿರುತ್ತದೆ. ನೆಕ್ಸ್ಟ್ ಸ್ಕ್ರೂಟನಿ ಅಸೆಸ್ಮೆಂಟ್. ದಿ ಪ್ರಾಪರ್ ಆಫೀಸರ್ ಕೆನ್ ಸ್ಕ್ರೂಟನೈಸ್ ದಿ ರಿಟರ್ನ್ ಟು ವೆರಿಫೈ ಇಟ್ ಕರೆಕ್ಟ್ನೆಸ್. ಸ್ಕ್ರೂಟನಿ ಅಸೆಸ್ಮೆಂಟ್ ಅಂದರೆ ಪ್ರಾಪರ್ ಆಫೀಸರ್ ಅವ್ರು ಮಾಡ್ತಾರೆ. ಏನಕ್ಕೆ? ವೆರಿಫೈ ಮಾಡ್ತಾರೆ ನಮ್ಮ ನಾವೇನು ರೆಕಾರ್ಡ್ಸ್ನ ಮೇಂಟೈನ್ ಮಾಡ್ತೀವಿ, ಏನು ಟ್ಯಾಕ್ಸ್ ಲೈಬಲಿಟಿನ ಪೇ ಮಾಡ್ತಿದ್ದೀವಿ ಇದು ಕರೆಕ್ಟಾಗಿದೆಯೋ ಇಲ್ಲವೋ ಅಂದ್ಬಿಟ್ಟು. ಫಾರ್ ಎಕ್ಸಾಂಪಲ್ ನೋಡೋದಾದರೆ ಇವಾಗ ನಾವು ಏನು ಸೆಲ್ಫ್ ಅಸೆಸ್ಮೆಂಟಲ್ಲಿ ನೋಡಿದ್ದೀವಿ ಅಂದರೆ ನಾವು ನಮ್ಮ ಏನು ಪ್ರೋಸೆಸ್ ಇರುತ್ತೆ, ರಿಜಿಸ್ಟ್ರೇಷನ್, ಇನ್ವಾಯ್ಸ್, ಪೇಮೆಂಟು, ರಿಟರ್ನ್ ಇವೆಲ್ಲ ನಾವು ಖುದ್ದಾಗಿ ಮಾಡೋದನ್ನು ಸೆಲ್ಫ್ ಅಸೆಸ್ಮೆಂಟ್ ಅಂತ ಕರಿತೀವಿ.
ನೆಕ್ಸ್ಟ್ ಬಂದ್ಬಿಟ್ಟು ಈ ಸ್ಕ್ರೂಟನಿ ಅಸೆಸ್ಮೆಂಟ್ ಅಂದರೆ ಇವಾಗ ನನ್ನ ಹತ್ರ 1,00,000 ಜನದ್ದು ರಿಜಿಸ್ಟ್ರೇಷನ್ ಆಗಿರೋ ಜನ ಇರ್ತಾರೆ. ಅದರಲ್ಲಿ ನಾನು 10 ಜನಕ್ಕೆ ಚೂಸ್ ಮಾಡ್ಕೊತೀನಿ. ಅದು ಯಾವುದ್ರ ಮೇಲೆ, ಯಾವ ಬೇಸ್ ಮೇಲೆ ಅಂದರೆ ರ್ಯಾಂಡಮ್ ಬೇಸಿಸ್ ಮೇಲೆ ಚೂಸ್ ಮಾಡೋದನ್ನು ರ್ಯಾಂಡಮ್ ಬೇಸಿಸ್ ಮೇಲೆ ಆಗುವಂತಹ ಇದನ್ನು ಸ್ಕ್ರೂಟನಿ ಅಸೆಸ್ಮೆಂಟ್ ಚೂಸ್ ಮಾಡ್ಕೊತೀವಲ್ಲ ರ್ಯಾಂಡಮ್ ಬೇಸಿಸ್ ಮೇಲೆ, ಅದನ್ನು ಸ್ಕ್ರೂಟನಿ ಅಸೆಸ್ಮೆಂಟ್ಗೆ ಎಕ್ಸಾಂಪಲ್ ಕೊಡಬಹುದಾಗಿರುತ್ತದೆ. ಬೆಸ್ಟ್ ಜಡ್ಜ್ಮೆಂಟ್ ಅಸೆಸ್ಮೆಂಟ್ when a registered person fails to furnish monthly return under section 39 or final return under section 45. ಅಂದರೆ ರಿಜಿಸ್ಟರ್ಡ್ ಆಗಿರೋಂತಹ ಪರ್ಸನ್ನು ಮಂತ್ಲಿ ಇನ್ಕಮ್ನ ಪೇ ಮಾಡೋದ್ರಲ್ಲಿ ಫೇಲ್ ಆಗ್ತಾನೆ, ಅಂದರೆ ಅವ್ನು ಕಟ್ಟಲ್ಲ. ಅದನ್ನು ಬೆಸ್ಟ್ ಜಡ್ಜ್ಮೆಂಟ್ ಅಸೆಸ್ಮೆಂಟ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ನೋಡೋದಾದ್ರೆ, ಇವಾಗ ನಾನು ಯಾವುದೇ ತರಹದ ರಿಜಿಸ್ಟ್ರೇಷನ್ ಮಾಡಿಸಿರಲ್ಲ, ನಾನು ಯಾವುದೇ ತರಹದ ಟ್ಯಾಕ್ಸ್ ಲೈಬಲಿಟಿನ ಕಟ್ತಿರಲಿಲ್ಲ.